ನಗರದ ಗೋಗ್ಯಾಸ್ ಬಂಕ್ ಎದುರಿಗೆ ಆಟೋ ಚಾಲಕರು ಮತ್ತು ಮಾಲೀಕರ ಪ್ರತಿಭಟನೆ. ಏಕಾಏಕಿ ಪ್ರತಿ ಲೀಟರ್ಗೆ 100 ರೂಪಾಯಿವರೆಗೆ ದರ ಏರಿಕೆ ಮಾಡಿದ್ದ ಬಂಕ್. ಏಕಾಏಕಿ ಎಲ್ಪಿಜಿ ದರ ಏರಿಸಿದ ಬಂಕ್ ಮಾಲೀಕರುಗಳಿಗೆ, ಏಕಾಏಕಿ ಎಲ್ಪಿಜಿ ದರ ಏರಿಕೆ ಮಾಡಿದ ಬಂಕ್ನ ಮಾಲೀಕರುಗಳಿಗೆ, ಗ್ಯಾಸ್ ರೀಡಿಂಗ್ ನಲ್ಲಿ ಏರುಪೇರು ನಡೆಯುತ್ತಿದೆ ಎಂಬ ಆರೋಪ, ಬಿಲ್ ಕೇಳಿದರೆ ಬಿಲ್ ಇಲ್ಲ ಎನ್ನುವ ಸಿಬ್ಬಂದಿ. ಯಾವ ಇದ್ರ ಮೇಲೆ ಮಾಡ್ಯಾರ ಹಳೆ ಸ್ಟಾಕ್ ಅಣ್ಣ. ನಿನ್ನೆ ನೈಟ್ ಗಾಡಿ ಬಂದತ್ತಪ್ಪ, 1ನೇ ತಾರೀಕು ನೈಟ್ ಏರು ಇಳಿಕೆ, 1ನೇ ತಾರೀಕು ನೈಟ್ ಹೆಚ್ಚಾಗಬೇಕಲ್ಲ ಕಡಿಮೆ ಆಗ್ಬೇಕಣ್ಣ. ಹೌದಾ? ಇವತ್ತು ತಾರೀಕು 27 27ನೇ ತಾರೀಕು ರೇಟ್ ಜಾಸ್ತಿ ಆಗಂತ ನೆಸೆಸಿಟಿನ ಇರೋಣ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಟೋ ಚಾಲಕರು ಮತ್ತು ಮಾಲೀಕರ ಆಗ್ರಹ. ಮೀಟರ್ಗಳೊಳಗೆ ಬಿಲ್ ಕೇಳಿದ್ರೆ ಬಿಲ್ ಕೊಡಂಗಿಲ್ಲ ಸರ್, ಮ್ಯಾನ್ಯುವಲಿ ಬಿಲ್ ಕೊಡ್ತಾರೆ. ಮ್ಯಾನ್ಯುವಲಿ ಬಿಲ್ ಎದಕ್ಕೆ ಬೇಕ್ರಿ ಸರ್? ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತಗೋಬೇಕು ಸರ್. ಹೌದು, ರಾಣೆಬೆನ್ನೂರು ನಗರದಲ್ಲಿ ಎನ್ವಿ ಹೋಟೆಲ್ ಎದುರಿನ ಗೋಗ್ಯಾಸ್ ಬಂಕ್ನಲ್ಲಿ ಏಕಾಏಕಿ ಪ್ರತಿ ಲೀಟರ್ಗೆ 100 ರೂಪಾಯಿವರೆಗೆ ದರ ಏರಿಕೆ ಮಾಡಿರುವುದರಿಂದ ಆಟೋ ಚಾಲಕರು ಮತ್ತು ಮಾಲೀಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ದರ ಹೆಚ್ಚಿಸಿರುವುದರಿಂದ ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಚಾಲಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ ಏರಿಕೆಯನ್ನ ಖಂಡಿಸಿ ಆಟೋ ಚಾಲಕರು ತಮ್ಮ ವಾಹನಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದರು. ಇಷ್ಟೇ ಅಲ್ಲದೆ ಗ್ಯಾಸ್ ರೀಡಿಂಗ್ ನಲ್ಲಿ ಏರುಪೇರು ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂದಿದ್ದು, ಗ್ರಾಹಕರು ಬಿಲ್ ಕೇಳಿದಾಗ ಬಿಲ್ ಇಲ್ಲ ಎಂದು ಬಂಕ್ ಸಿಬ್ಬಂದಿ ಉತ್ತರಿಸುತ್ತಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಕೆಲವರು ಬಿಲ್ಗೆ ಒತ್ತಾಯಿಸಿದರೆ ಹಿರಿಯೂರು ಶಾಖೆಯ ಮ್ಯಾನ್ಯುವಲ್ ಬಿಲ್ ನೀಡುತ್ತಿರುವುದಾಗಿ ಆರೋಪಿಸಲಾಗಿದೆ. ಇದರಿಂದ ಬಂಕ್ನಲ್ಲಿ ನಡೆಯುತ್ತಿರುವ ವ್ಯವಹಾರಗಳ ಪಾರದರ್ಶಕತೆ ಕುರಿತು ಅನುಮಾನಗಳು ಮೂಡಿವೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಟೋ ಚಾಲಕರು ಮತ್ತು ಮಾಲೀಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಏಕಾಏಕಿ ಎಲ್ಪಿಜಿ ದರ ಏರಿಸಿದ ಬಂಕ್ ಮಾಲೀಕರುಗಳಿಗೆ, ಏಕಾಏಕಿ ಎಲ್ಪಿಜಿ ದರ ಏರಿಕೆ ಮಾಡಿದ ಬಂಕ್ನ ಮಾಲೀಕರುಗಳಿಗೆ ಏಕೆ ಬೇಕು? ಹಿಂದೂ ಶಾಂತಿ, ಹಿಂದೂ ಶಾಂತಿ, ಏಕೆ ಬೇಕು? ಎಲ್ಲಿಯವರೆಗೂ ಹೋರಾಟ? ಆಕ್ಚುಲಿ ಇವರು ಕೊಡ್ತಾ ಇರ್ತಕ್ಕಂಥ ಮ್ಯಾನ್ಯುವಲ್ ಬಿಲ್ ಅಂತೆ. ಇದರಲ್ಲಿ ಏನಿದೆ, ಹಿರಿಯೂರು ರೋಡ್ ಅರಸೀಕೆರೆ ಅಂತ ಇದೆ. ಇದು ಇರೋದು ರಾಣೆಬೆನ್ನೂರಲ್ಲಿ. ಇವರು ರಾಣೆಬೆನ್ನೂರು ಬಿಲ್ ಯಾಕೆ ತೋರಿಸ್ತಾ ಇಲ್ಲ? ಮ್ಯಾನ್ಯುವಲ್ ಅಲ್ಲಿ ಇವರು ಮಾಡ್ತಿರೋದು ಫ್ರಾಡಾ ಅಥವಾ ಇದು ಏನು? ಇದು ಆಕ್ಚುಲಿ ಇರ್ತಕ್ಕಂಥದ್ದು ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಎನ್ವಿ ಹೋಟ್ಲ್ ಮುಂದೆ ಇರ್ತಕ್ಕಂಥ ಗೋಗ್ಯಾಸ್ ಎಂಬ ಒಂದು ಬಂಕ್ ಇದು. ಬಟ್ ಇವ್ರ ಹತ್ರ ನೋಡಿ, ಇಲ್ಲಿ ನೋಡಿ ಸ್ಪಷ್ಟವಾಗಿ ಕಾಣ್ತಿದೆ, ಇವರು ಮ್ಯಾನ್ಯುವಲ್ ಅಂತ ಹೇಳ್ಬಿಟ್ಟು ಇವರು ಬಿಲ್ ಮಾಡ್ತಿದ್ದಾರೆ. ಅದು ಕ್ಯಾಶ್ ಬಿಲ್ ಅಂತ ಹೇಳಿ ರಾಣೆಬೆನ್ನೂರಲ್ಲಿ ಮಾಡಿ ಹಿರಿಯೂರು ಅರಸೀಕೆರೆ ಅಂತ ಇದೆ. ಇದು ಯಾವ ತರ ಮ್ಯಾನ್ಯುವಲ್ ಬಿಲ್ಲು? ಇವರು ರಾಣೆಬೆನ್ನೂರಲ್ಲಿ ಮಾಡಿದ್ರೆ ರಾಣೆಬೆನ್ನೂರು ಅಂತ ಮ್ಯಾನ್ಯುವಲ್ ಬಿಲ್ ನ ತೋರಿಸಬೇಕಾಗುತ್ತೆ. ಬಟ್ ಇವರು ಹಿರಿಯೂರು ರೋಡ್ ಅರಸೀಕೆರೆ ಅಂತ ಬಿಲ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಇವರು ಸರ್ಕಾರಕ್ಕೂ ಮತ್ತು ಗ್ರಾಹಕರಿಗೂ ಟೋಪಿ ಹಾಕಂತ ಕೆಲಸ ಮಾಡ್ತಿದಾರ. ಸ್ಪಷ್ಟವಾಗಿ ಹೋಟ್ಲಲ್ಲಿ ಬಿಲ್ ತಗೊಳ್ಳೋ ಅಂತ 50 ರೂಪಾಯಿ ತಿನ್ನೋ ಅಂತ ವ್ಯಕ್ತಿಗಳು ರಾಣೆಬೆನ್ನೂರು ಇದ್ರೆ ರಾಣೆಬೆನ್ನೂರು ಅಂತಾನೆ ಪ್ರಿಂಟ್ ಆಗುತ್ತೆ. ಸರ್, ಇದು ನೀವು ಹೇಳ್ಬೋದಲ್ಲ, ಈ ತರ ನೀವು ಫ್ರಾಡ್ ಅಲ್ಲ ಈ ತರ ಮಾಡೋದು ನೀವು? ಹಾಗಾದ್ರೆ ನಾನು ಇಲ್ಲ ಕಟ್ ಮಾಡಿ ಬೆಂಗಳೂರು ಅಂತ ಬರ್ತೀನಿ. ನಾನು ಬೇರೆ ಸ್ಟೇಷನ್ ಇಂದ ಮಾತಾಡಲ್ಲ. ನಮ್ಮ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ನೀವು ಕೆಲಸ ಮಾಡೋ ಅಂತ ಸೂಪರ್ವೈಸರ್ ಅಲ್ಲ ನೀವು. ಸರ್ ನೋಡಿ, ಇವರೇ ಹೇಳ್ತಕ್ಕಂಥದ್ದು ಆಲ್ ಓವರ್ ಕರ್ನಾಟಕದಲ್ಲಿ ಸೇಮ್ ಬಿಲ್ ಬುಕ್ ಇದೆ ಅಂತೆ. ಅವರು ಯಾವ ಊರಲ್ಲಿ ಇದೆ ಅಂತೆ, ಅರಸೀಕೆರೆ ಅಂತ ಇದೆಯಲ್ಲ ಅದನ್ನ ಕಟ್ ಮಾಡಿ ಯಾವ ಊರಲ್ಲಿದೆ ಅದನ್ನ ಕಟ್ ಮಾಡಿ ಆ ಊರು ಬರೀತಾರಂತೆ ಅವರು ಹೇಳ್ತಕ್ಕಂಥ ಮಾತು. ಹಾಗಾದ್ರೆ ಇದ್ರ ಬಗ್ಗೆ ಸರ್ಕಾರ ಗಮನ ಯಾಕೆ ಹರಿಸ್ತಿಲ್ಲ? ಬಿಲ್ ನೋಡಿ ಹಿರಿಯೂರು ರೋಡ್ ಅರಸೀಕೆರೆ ಇದೆ ಅಂತೆ. ಹಂಗಾದ್ರೆ ಇವ್ರು ಮಾಡ್ತಕ್ಕಂಥ ಕೆಲ್ಸಗಳು ಏನು ಅಂತ ನೀವು ತಿಳ್ಕೊಬಹುದು. ಇದು ಬಿಟ್ಟು ಉದ್ದೇಶ ಸರ್ ನಮಸ್ಕಾರ ರೀ. ನನ್ನ ಹೆಸರು ನಾಗರಾಜ್ ಆರೋಗಪ್ಪ ಅಂತ, ನಗರದ ಆಟೋ ಚಾಲಕ. ಇಲ್ಲಿ ಏನಾಗೈತಿ ಅಂದ್ರೆ ಸರ್, ಬಂಕಿನ ಮಾಲೀಕರುಗಳು ತಮಗೆ ತಿಳಿದಂಗೆ ಬೇಕಾಬಿಟ್ಟಿಯಾಗಿ ರೇಟನ್ನು ದರ ಏರಿಕೆ ಮಾಡ್ತಾ ಇದ್ದಾರೆ ಸರ್. ಅದು ಯಾವ ರೀತಿಯಾಗಿ ಅಂದ್ರೆ ರೀ, ಅವ್ರು ನಾವು ಕೇಳೋ ಪ್ರಶ್ನೆಗೆ ಅವ್ರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ನಾವು 6 ದಿನ ಆತ್ರಿ ಗೋಡಮ್ ಇದು ಸ್ಟಾಕ್ ಬಂದು
ಈಗೂ ಸ್ಟಾಕ್ ಐತಿ. ನಮಗೆ ಮ್ಯಾಲಿಂದ ಆದೇಶ ಬಂದೈತಿ ಏರಿಕೆ ಮಾಡೋಕ್ಕೆ, ಹಂಗಾಗಿ ನಾವು 15 ರೂಪಾಯಿ ಏರಿಕೆ ಮಾಡೇವ್ರಿ ಪರ್ ಲೀಟರ್ಗೆ ಅಂತ ಹೇಳಿದ್ರಿ. ಈಗ ನಾನು ಒಂದು 100 ರೂಪಾಯಿ ಬಾಡಿಗೆ ಹೋಗ್ಕನ್ ಸರ, ನಡುವೆ ಹೋದಾಗ ನಾನು ಅವ್ರಿಗೆ 200 ರೂಪಾಯಿ ಕೇಳೋಕ್ಕಾಗಲ್ಲ ಅವ್ರಿಗೆ. ಯಾಕಂದರೆ ಅವಾಗ ಬಂಕ್ ಇಲ್ಲ ರೇಟ್ ಜಾಸ್ತಿ ಆಗೈತ್ರಿ, ಹಾಗಾಗಿ ನಾನು ನಿಮ್ಮನ್ನು ಗ್ರಾಹಕರನ್ನ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ ಅಂದ್ರೆ ಅವ್ರು ನನ್ನ ವಿರುದ್ಧ ಕಾನೂನು ಕ್ರಮ ತೊಗೊತಾರೆ ಸರ್. ಅದಕ್ಕೋಸ್ಕರ ನಾನೇನಂತನ್ರಿ, ಇಂಧನ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಇಲಾಖೆಯವ್ರಿ ಇವ್ರಿಗೆ ಒಂದು ಗೈಡ್ಲೈನ್ ಹಾಕ್ಬೇಕು ಸರ್. ತಮ್ಮ ಕಂಡೀಷನ್ ಏನಂದ್ರೆ ಸ್ಟಾಕ್ ಇದ್ದಾಗ ಇಷ್ಟು ಐತಿ ಇಷ್ಟಿಲ್ಲ, ಈಗ ಯಾಕೆ ರೇಟ್ ಹೆಚ್ಚಿಗೆ ಮಾಡಿದ್ರಿ ಪ್ರಶ್ನೆ ಮಾಡ್ಬೇಕ್ರಿ. ಇದನ್ನು ಇವ್ರಿಗೆ ಏನಾಗಿಬಿಟ್ಟೈತಿ ಅಂದ್ರೆ ಸರ್, ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರು ಮಾಡಿದ್ದ ಆಟ್ರಿ ಅವ್ರು ನಡೆದಿದ್ದ ದಾರಿ ಹಂಗಾಗಿ ಸರ. ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತಗೋಬೇಕು ಸರ. ಇಲ್ಲ ಅಂದ್ರೆ ಮುಂದಿನ ದಿನದೊಳಗೆ ನಗರದ ಆಟೋಗಳನ್ನೆಲ್ಲ ಬಂದ್ ಮಾಡಿ, ಬಂಕ್ಗಳನ್ನು ಸಹ ಬಂದ್ ಮಾಡಿ ಉಗ್ರವಾದಂಥ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಸರ. ತದನಂತರ ಏನಂದ್ರೆ ಸರ, ಮೀಟ್ರ್ಗಳೊಳಗೆ ಬಿಲ್ ಕೇಳಿದ್ರೆ ಬಿಲ್ ಕೊಡಂಗಿಲ್ಲ ಸರ, ಮ್ಯಾನ್ಯುವಲಿ ಬಿಲ್ ಕೊಡ್ತಾರೆ ರೀ. ಮ್ಯಾನ್ಯುವಲಿ ಬಿಲ್ ಎದಕ್ಕೆ ಬೇಕ್ರಿ ಸರ? ನಮಗೆ ಗ್ರಾಹಕರು ನಾವು ಇಲ್ಲಿಗೆ ನಾವು ಬಂದಾಗ ಈ ಬಂಕ್ ನಡೆಯೋದ್ರಿ. ಹಾಗಾದ ಥರ ನಮಗೇನು ಬಾಡಿಗೆ ಹತ್ಯಾಗ ನಮ್ದು ಇದು ನಡೆಯೋದ್ರಿ, ಜೀವನ ನಡೆಯೋದು. ಅದಕ್ಕೋಸ್ಕರ ನಾವೇನಂದ್ರೆ ಬಿಲ್ ಕೇಳಿದ್ರೆ ಬಿಲ್ ಬರಂಗಿಲ್ಲ ರೀ, ಬಿಲ್ ಯಾರು ಕೇಳಂಗಿಲ್ಲ, ನೀವು ಯಾಕೆ ಕೇಳ್ತೀರಿ? ನಾನು ಇಲ್ಲಿಗೆ ಟ್ಯಾಕ್ಸ್ ತುಂಬ್ತೇನೆ ರೀ, ನಾ ಟ್ಯಾಕ್ಸ್ ಪೇಯರ್. ಅದಕ್ಕೋಸ್ಕರ ನಾನು ಕೇಳೋ ಹಕ್ಕು ಐತೆ ಸರ. ಪ್ರತಿಯೊಂದು ಬಂಕ್ಗಳೊಳಗೆ ತಹಸೀಲ್ದಾರ ಖುದ್ದು ವಿಸಿಟ್ ಮಾಡಿ ಅವ್ರು ಏನೈತಿ ಏನಿಲ್ಲ ಅದನ್ನು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವ ರೀತಿ ಇದನ್ನು ಮಾಡ್ಬೇಕು ಅಂತಂದು ಗೈಡ್ಲೈನ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದನ್ನು ಸೂಕ್ತವಾದಂಥ ಕ್ರಮ ಜರುಗಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಬೇಕು, ನಮ್ಮೆಲ್ಲ ಆಟೋ ಚಾಲಕರಿಗೆ ಒಂದು ನ್ಯಾಯ ಒದಗಿಸ್ಬೇಕು. ಯಾಕಂದ್ರೆ ದಿನಮಾನೊಳಗೆ ಬಸ್ ಫ್ರೀ ಐತೆ ಸರ, ಈ 300 ರೂಪಾಯಿ ದುಡಿಯೋದು ವಜ್ಜೆ ಐತೆ ನಮ್ಗೆ. 300 ರೂಪಾಯಿ ದುಡಿಯೋದು ವಜ್ಜಿದ್ದಾಗ ಈ 100 ರೂಪಾಯಿ ಗ್ಯಾಸ್ ಆದಾಗ 100 ರೂಪಾಯಿ ಗ್ಯಾಸನ್ನು ಹಾಕ್ಸ್ಕೊಂಡು ನಾವು 300 ರೂಪಾಯಿ ಬಾಡಿಗೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಏನು ಒಯ್ಬೇಕು, ನಮ್ಮ ಹೆಂಡ್ರಿಗೆ ಏನು ಒಯ್ಬೇಕು, ಏನು ಮಾಡ್ಬೇಕು, ಅವ್ರನ್ನ ಉಪವಾಸ ಇಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ಸರ. ಸಂಬಂಧಪಟ್ಟ ಇಲಾಖೆಗಳು, ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದಂಥ ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಗರದೊಳಗೆ ಎಲ್ಲ ಆಟೋಗಳನ್ನು ಬಂದ್ ಮಾಡಿ ನಾವು ಉಪವಾಸ ಇದ್ದರೂ ಚಿಂತಿಲ್ರಿ, ತಹಸೀಲ್ದಾರ್ ಕಚೇರಿ ಎದುರು ಮತ್ತು ಎಲ್ಲ ಬಂಕ್ಗಳಿದ್ರು ಪ್ರತಿಭಟನೆ ಕೊಡ್ತೇವೆ ಸರ್. ನನ್ನ ಹೆಸರು ನಾಗರಾಜ್ ಅರಗೊಪ್ಪ, ಆಟೋ ಚಾಲಕ ಸರ್. 99 ಯಾವ ಇದ್ರ ಮೇಲೆ ಮಾಡ್ಯಾರ ಅವರು ಹಳೆ ಸ್ಟಾಕ್ ಅಣ್ಣ. ನಿನ್ನೆ ನೈಟ್ ಗಾಡಿ ಬಂದತ್ತಪ್ಪ, 1ನೇ ತಾರೀಕು ನೈಟ್ ಏರು ಇಳಿಕೆ, 1ನೇ ತಾರೀಕು ನೈಟ್ ಹೆಚ್ಚಾಗಬೇಕಲ್ಲ ಕಡಿಮೆ ಆಗ್ಬೇಕಣ್ಣ. ಹೌದಾ? ಇವತ್ತು ತಾರೀಕು 27 ಅಣ್ಣ, 27ನೇ ತಾರೀಕು ರೇಟ್ ಜಾಸ್ತಿ ಆಗಂತ ನೆಸೆಸಿಟಿನ ಇರೋಲ್ಲಣ್ಣ. ಆಮೇಲೆ ರೇಟ್ ಜಾಸ್ತಿ ಆಗ್ಬೇಕಂದ್ರೆ 1ನೇ ತಾರೀಕಿನ ಮೇಲೆ ಮಾಡೋದಣ್ಣ ಇವರು. ರೇಟ್ ಕಮ್ಮಿ ಆಗ್ಬೇಕಂದ್ರೆ 12ನೇ ತಾರೀಕು ನೈಟ ಮಾಡಿಬಿಡ್ತಾರ, 31ನೇ ತಾರೀಕು ನೈಟ ಅವತ್ತು ನೈಟ ಮಾಡಿರ್ತಾರ. ರೇಟ್ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ಅವತ್ತು ಹಿಂದಿನ ದಿವಸ ಮಾಡಿರ್ತಾಳ. ರೇಟ್ ಕಮ್ಮಿ ಆಗ್ಬೇಕಂದ್ರೆ 1ನೇ ತಾರೀಕಿನ ಮೇಲೆ ಮಾಡ್ತಾರ. ಈಗ ವ್ಯವಸ್ಥಾಪಕರು ಇಲ್ಲಿ ವ್ಯವಸ್ಥಾಪಕರು ಏನಂತಂದು 200 ರೂಪಾಯಿ ಕೊಟ್ಟು 200 ರೂಪಾಯಿ ಆಪರೇಟ್ ಮಾಡ್ತಾರಣ. ಅದು ರೀಡಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಣ? 25-30 ರೂಪಾಯಿಂದ ಚಲೋ ಆಗತ್ತಣ. ಅಲ್ಲಿಗೆ ಎಷ್ಟಣ? ಒಂದು 20-25 ರೂಪಾಯಿ ರೇಟ್ ಅಲ್ಲಿಗೆ ಹೋತಣ. ನಮ್ದು ಬರೋದು ಎಷ್ಟಣ? ಅಲ್ಲಿಗೆ 170 ರೂಪಾಯಿ ಗ್ಯಾಸ್ ಬರ್ತೈತಿ. ಹೌದಣ? ಅದನ್ನ ಕೇಳಿದ್ರ ಇವ್ರು ಏನಂತಾರಣ? ಬೇಡ್ರಿ, ವಿತ್ ಪ್ರೂಫ್ ಕೊಡ್ತಾನೆ ಅಣ್ಣ. ಅದನ್ನ ಕೇಳಿದ್ರ ವಿತ್ ಪ್ರೂಫ್ ಕೊಡ್ತಾನೆ. ಪ್ರೆಸರ್ ಜಾಸ್ತಿ ಐತಿ. ಆ ಪ್ರೆಸರ್ ನಾವೇನು ಹೋಗಿ ನೋಡಕ್ಕಾಗತ್ತಣ? ನಮ್ದು ಜೀವನ ನಡೆಯೋದು ಆಟೋ ಹೊಡೆಯೋದ್ರಿಂದ. ಅಣ್ಣ ನಮಸ್ತೆ. ಇದು ರಾಣೆಬೆನ್ನೂರಿಂದ ಒಂದು ಕೆಲವು ವೈಯಕ್ತಿಕ ವಿಚಾರದಲ್ಲಿ ಒಂದು ಸಮಸ್ಯೆ ಆಗಿರೋದು. ಫಸ್ಟ್ ಆಫ್ ಆಲ್ LPG ಬಂಕ್ ಕಡಿತ ಈ ಮಿಷನ್ನ ಆನ್ ಮಾಡಿಸ್ರಿ. ಅಲ್ಲಿರೋ ಅಮೌಂಟ್ ಎಷ್ಟು ಏನು ತೆರಿಗೆ ಈಗ ಇಂಧನ ಇಲಾಖೆಯಿಂದ ಎಷ್ಟು ಬಂದೈತಿ ಎಷ್ಟಿಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಒಂದು ಮನವಿ ಬಂದರು, ರಾಜ್ಯದೊಳಗೆ ಇಡೀ ಭಾರತ ದೇಶದೊಳಗೆ ಯಾವುದೇ ರೀತಿ ಸಿಲಿಂಡ್ರಿಂದ ಅಭಾವ ಇಲ್ಲ ಅಂತಂದು ಪೇಪರ್ ಇದ್ದ ಎಲ್ಲ ಕಡಿತನೂ ನ್ಯೂಸ್ ಬಂದಿರೋದು. ಹೌದಾ? ಈಗ ಆಟೋ ಡ್ರೈವರ್ಸ್ ಜೀವನ ಮಾಡೋದು 3 ಗಾಲಿ ಮೇಲೆ. ಹೌದಾ? ಅಂದಮೇಲೆ ಬಂಕ್ನವರು ಸಹ ನಮಗೆ ಹೆಲ್ಪಿಂಗ್ ಇದ್ದಾರೆ. ಹೌದಾ? ಅದ್ರಾಗಂತೂ ಯಾವುದೇ ರೀತಿ ಮಾತುಕತೆ ಇದ್ದ ನಾವಾದರೂ ಅಸಭ್ಯವಾಗಿ ಮಾತಾಡಿಲ್ಲ, ಏನೂ ಮಾಡಿಲ್ಲ. ಹೌದಾ? ಬಂದು ನಾವು ಸ್ಟ್ರೈಕ್ ಮಾಡಕೊಂತೀವಿ. ಅದರಿಂದ ಬೇಕಾದ್ರೆ ಒಂದು ಮಿಷನಿಂದ ಏನು ಅದ್ರಾಗ ಏನು ಲೆಕ್ಕ ಐತಿ ಅದನ್ನು ನೋಡ್ಕೊಳ್ರಿ. ಲೀಟ್ರಿಗೆ ಮಿನಿಮಮ್ ಎಷ್ಟು ಐತಿ ಅನ್ನೋದು ನೀವು ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ರಿ. ಅದನ್ನ ಒಂದ್ಸಲ. ಇದು ನ್ಯೂ ಹೋಟೆಲ್ ಅಪೋಸಿಟ್ ಗೋ ಗ್ಯಾಸ್. ಇದರಲ್ಲಿ ರಾಣೆಬೆನ್ನೂರಲ್ಲಿ 3 ಬಂಕ್ ಇದಾವೆ. 2 ಬಂಕ್ ಅಂತೂ ಬಂದಿದ್ದಾವೆ ಇವಾಗ ಆಲ್ರೆಡಿ. ಸ್ಟಾಕ್ ಇರೋ ಮಾಲ್ನ ಹೈ ಬಜೆಟ್ಗೆ ಮಾರೋ ಅಂಥದ್ದು ಅವ್ರದ್ದು ಏನೋ ನಮಗೆ ಗೊತ್ತಿಲ್ಲ. ಇದಕ್ಕೆ ಮನವಿ ಕೊಟ್ಟಾರ, ಯಾರಿಗೆ? ತಹಸೀಲ್ದಾರಿಗೂ ಮನವಿ ಕೊಟ್ಟಾರ. ತಹಸೀಲ್ದಾರ್ದು ಅವ್ರ ಕಡಿದ್ದನ್ನು ಯಾವುದೋ ಒಂದು ಇದು ಬಂದಿಲ್ಲ ನಮಗೆ. ಹೌದಾ? ಈಗ ಶಾಸಕರಿಗೂ ಇದು ಮನವಿ ಮುಟ್ಬೇಕು. ಇದು ಹಂಗೆ ನಾವು ಹಂಗೆ ಸಾಮಾನ್ಯವಾಗಿ ಮಾಡಿದ್ವಿ, ಏನೋ ಒಂದು 4 ಜನ ಕೂಡಿದ್ವಿ ಅನ್ನೋದಲ್ಲ. ಇದ್ರ ಕಡಿದ್ದ ಏನು ನಮಗೆ ಬೆಂಬಲ ಸಿಗ್ಬೇಕು ಆ ರೀತಿ ನಮಗೆ ಬೆಂಬಲ ಸಿಗ್ಬೇಕು. ಆಟೋ ಚಾಲಕರು ಯಾರು ಇದ್ದಂತಾರಲ್ಲ, ಏನೋ ನಮ್ಮ ಬಡತನ ಐತಿ, ಆ ಕಾರಣಕ್ಕೆ ಜೀವನ ಮಾಡಕ್ಕೆ ಹೊಂತಾರ. ಅದಕ್ಕೆ ಇಲ್ಲಿ ಮೇನ್ ಅಣ್ಣರು ಏನು ಮಾತಾಡಿದ್ರಲ್ಲ ಈಗ, ಆ ಮಾತಿನಂತೆ ನಮ್ಮ ರಾಣೆಬೆನ್ನೂರು ಶಾಸಕರು ಕೋಳಿವಾಡ್ರಿ ಏನಾದ್ರ ಅದರಂತೆ ನಡೆಸ್ಕೊಡ್ಬೇಕು ನಮಗೆ. ಅಷ್ಟ ಸಾಕು ನಾವು ಹೇಳೋದು.